My love. ನನ್ನ ಪ್ರೀತಿಯೇ. Talk to your people today. ಇವತ್ತು ನಿನ್ನ ಜನರೊಂದಿಗೆ ಮಾತಾಡು. They are hungry. ಅವರು ಹಸಿದಿದ್ದಾರೆ. They want to know you. ಅವರು ನಿನ್ನನ್ನು ತಿಳಿಯಬೇಕೆಂದಿದ್ದಾರೆ. They need deliverance today. ಇವತ್ತು ಅವರಿಗೆ ಬಿಡುಗಡೆ ಬೇಕು. Talk to them today. ಇವತ್ತು ಅವರೊಂದಿಗೆ ಮಾತಾಡು. In your mighty name I pray. ನಿನ್ನ ಬಲವಾದ ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ. In Jesus' name I pray. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ. What happened today? I'm just going to give you the brief idea. ಇವತ್ತು ಏನಾಗ್ತದೆ ಎಂಬುದಾಗಿ ಸಂಕ್ಷಿಪ್ತವಾದ ಒಂದು ಆಲೋಚನೆ ನಿಮ್ಗೆ ಹೇಳ್ತೇನೆ. When God is speaking to you, ದೇವರು ನಿಮ್ಮೊಂದಿಗೆ ಮಾತನಾಡುವಾಗ He will also call you by names. ಆತ ನಿಮ್ಮ ಹೆಸರುಗಳನ್ನು ಕೂಡ ಹಿಡಿದು ಕರೆಯುತ್ತಾನೆ. He will also tell which person is suffering with which problem. ಯಾವ ವ್ಯಕ್ತಿ ಯಾವ ಸಮಸ್ಯೆಯಿಂದ ಬಾಧೆ ಪಡ್ತಾ ಇದ್ದಾನೆ ಎಂದು ಕೂಡ ಆತನು ಹೇಳ್ತಾನೆ. So when God calls you, ಆದರೆ ದೇವರು ನಿಮ್ಮನ್ನು ಕರೆಯುವಾಗ stand and come front to the platform. ಎದ್ದು ನಿಂತು ವೇದಿಕೆಗೆ ಬನ್ನಿರಿ. Because that is the time when God is going to touch you. ಯಾಕಂದ್ರೆ ಆ ಸಮಯದಲ್ಲಿ ದೇವರು ನಿಮ್ಮನ್ನು ಮುಟ್ತಾನೆ. Because I am saying this so confidently. ಇಷ್ಟು ಭರವಸೆಯಿಂದ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ Godly cannot do this. ಗಾಡ್ಲಿ ಇದನ್ನು ಮಾಡ್ಲಿಕ್ಕೆ ಆಗುದಿಲ್ಲ. But Holy Spirit can do this. ಆದ್ರೆ ಪವಿತ್ರಾತ್ಮನ ಇದನ್ನು ಮಾಡ್ಲಿಕ್ಕೆ I believe Holy Spirit can do this. ನಾನು ನಂಬುತ್ತೇನೆ ಪವಿತ್ರಾತ್ಮನ ಇದನ್ನು ಮಾಡ್ಲಿಕ್ಕೆ ಆಗ್ತದೆ ಎಂದು. He can do anything. ಆತನು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಆಗ್ತದೆ. He can change anything. ಆತನು ಏನ್ ಬೇಕಾದ್ರೂ ಬದಲಾಯಿಸಲಿಕ್ಕೆ ಆಗ್ತದೆ. There is a father and a mother. You are carrying a small baby and she has a hole in the heart. ಒಂದು ತಂದೆ ತಾಯಿಗಳು ನೀವು ಒಂದು ಮಗುವನ್ನು ತೆಗೆದುಕೊಂಡು ಬಂದಿದ್ರೆ ಆ ಮಗುವಿನ ಹೃದಯದಲ್ಲಿ ಒಂದು ರಂಧ್ರವಿದೆ. The work of Lord is already started. ಆ ಕರ್ತನ ಕಾರ್ಯ ಈಗಾಗಲೇ ಪ್ರಾರಂಭವಾಗಿದೆ. Oh, the work of Lord is already started. ಕರ್ತನ ಕಾರ್ಯ ಈಗಾಗಲೇ ಪ್ರಾರಂಭವಾಗಿದೆ. Volunteers, I want you to be very active. ವಾಲಂಟಿಯರ್ಸ್ ಎಲ್ಲ ನೀವು ಬಹಳ ಕಾರ್ಯನಿರತರಾಗಿರಬೇಕು. You know why I am telling this to you? ಯಾಕೆ ನಿಮಗೆ ಇದನ್ನು ನಾನು ಹೇಳ್ತಾ ಇದ್ದೇನೆ ಗೊತ್ತಾ? I am telling this to you because this is not a marriage here. ಇಲ್ಲಿ ಒಂದು ಮದುವೆ ಕಾರ್ಯಕ್ರಮ ನಡೀತಾ ಇಲ್ಲ. ಇಲ್ಲಿ This is we worshiping a living God. ಇಲ್ಲಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸ್ತಾ ಇದ್ದೇವೆ. And I want you to be very careful. ಅದರಿಂದ ನೀವು ಬಹಳ ಜಾಗೃತಿಯಿಂದಿರಬೇಕು. Jesus is here. ಯೇಸು ಇಲ್ಲಿದ್ದಾನೆ. Holy Spirit God is here. ಪವಿತ್ರಾತ್ಮನಾದ ದೇವರು ಇಲ್ಲಿದ್ದಾನೆ. And no compromise for them. ಆ ವಿಷಯದಲ್ಲಿ ನಾನು ರಾಜಿ ಆಗುವುದಿಲ್ಲ. No compromise in any matter. ಯಾವುದೇ ವಿಷಯದಲ್ಲಿ ನಾನು ರಾಜಿ ಆಗುವುದಿಲ್ಲ. ಇಲ್ಲಿ Let's change the world. ಲೋಕವನ್ನು ಬದಲಾಯಿಸೋಣ. Let's change the world. ಲೋಕವನ್ನು ಬದಲಾಯಿಸೋಣ. Let the world be blessed. ಲೋಕವು ಆಶೀರ್ವದಿಸಲ್ಪಡಲಿ. When I am saying let's change the world, ನಾನು ಲೋಕವನ್ನು ಬದಲಾಯಿಸೋಣ ಎಂದು ಹೇಳುವಾಗ I mean the world shall be blessed. ನಾನರ್ಥ ಲೋಕವು ಆಶೀರ್ವದಿಸಲ್ಪಡಲಿ. So many demon possessed. Come. ಅನೇಕ ದೆವ್ವ ಪೀಡಿತರಿದ್ದಾರೆ. ಮುಂದೆ ಬರಲಿ ಅವು. There is a father. God just told me. The Holy Spirit God told me there is a father and a mother. ಪವಿತ್ರಾತ್ಮನಾದ ದೇವರಿಗೆ ತಾನೇ ಹೇಳಿದಾನು ಒಂದು ತಂದೆ ತಾಯಿ ನೀವು ಇಲ್ಲಿದ್ದೀರಿ. You are carrying a small baby in your hand. She has a hole in the heart. ನೀವೊಂದು ಚಿಕ್ಕ ಮಗುವನ್ನು ಕೈಯಲ್ಲಿ ಎತ್ತಿಕೊಂಡು ಬಂದಿದ್ದೀರಿ. ಆ ಒಂದು ಮಗುವಿನ ಹೃದಯದಲ್ಲಿ ಒಂದು ತೂತ ಇದೆ, ರಂಧ್ರವಿದೆ. Bring that baby here. ಆ ಮಗುವನ್ನು ಇಲ್ಲಿ ಮುಂದೆ ತೆಗೆದುಕೊಂಡು ಬನ್ನಿರಿ. Bring that baby here. ಆ ಮಗುವನ್ನು ಇಲ್ಲಿ ಕರೆದುಕೊಂಡು ಬನ್ನಿ. There is a man on the left leg. ಒಂದು ವ್ಯಕ್ತಿ ಎಡಗಾಲಿನಲ್ಲಿ. You have a problem from the knee. ಮೊಣಕಾಲಿನಿಂದ ಕೆಳಗಿನವರೆಗೂ ಕೂಡ ಪಾದದವರೆಗೂ ನಿಮಗೆ ಸಮಸ್ಯೆ ಇದೆ. You cannot walk. ನಿಮಗೆ ನಡೆಯಲಿಕ್ಕೆ ಆಗುವುದಿಲ್ಲ. God is going to do great things today. ಇವತ್ತು ದೇವರು ದೊಡ್ಡ ಸಂಗತಿಗಳನ್ನು God ಮಾಡುತ್ತಾನೆ. is going to do great things today. ಇವತ್ತು ದೇವರು ದೊಡ್ಡ ಸಂಗತಿಗಳನ್ನು ಮಾಡುತ್ತಾನೆ. Is that baby here? ಆ ಮಗು ಇಲ್ಲಿದೆಯಾ? Is that baby here? ಆ ಮಗು ಇಲ್ಲಿದೆಯಾ? Is that baby here? ಆ ಮಗು ಇಲ್ಲಿದೆಯಾ? Holy Spirit. ಪವಿತ್ರಾತ್ಮನೇ, Holy Spirit. ಪವಿತ್ರಾತ್ಮನೇ, Glory to Jesus. ಯೇಸುವಿಗೆ ಮಹಿಮೆ ಆಗಲಿ. See how beautiful Jesus is. ಯೇಸು ಎಷ್ಟು ಅದ್ಭುತನಂತ ನೋಡಿರಿ. I feel he has come here to heal you. ಆತ ನಿಮ್ಮನ್ನು ಗುಣಪಡಿಸಲಿಕ್ಕೆ ಇಲ್ಲಿಗೆ ಬಂದಿದ್ದಾನಂತ ನನಗೆ ಅನಿಸ್ತಾ ಇದೆ. I feel he has come here to touch you tonight. ಈ ರಾತ್ರಿ ನಿಮ್ಮನ್ನು ಮುಟ್ಲಿಕ್ಕಾಗಿ ಆತ ಇಲ್ಲಿಗೆ ಬಂದಿದ್ದಾನೆ ಎಂದು ನನಗೆ ಅನಿಸ್ತಾ ಇದೆ. Sister Kaveri, ಸಹೋದರಿಯಾದ ಕಾವೇರಿ, you are very much worried about your marriage. ನಿನ್ನ ಮದುವೆಯನ್ನು ಕುರಿತು ಬಹಳ ಚಿಂತೆ ಮಾಡ್ತಾ ಇದ್ದೀನಿ. Come forward. ಮುಂದೆ ಬಾ. God is going to make your marriage ದೇವರು ನಿನಗೆ ಮದುವೆ ಆಗುವಂತೆ a ಮಾಡ್ತಾನೆ. blessed marriage. ಒಂದು ಆಶೀರ್ವದಿಸಲ್ಪಟ್ಟ Do ಮದುವೆ. not worry, sister. ಸಹೋದರಿ ಚಿಂತೆ ಮಾಡಬೇಡ. God is going to touch you today. ಇವತ್ತು ದೇವರು ನಿನ್ನನ್ನು ಮುಟ್ಟುತ್ತಾನೆ. God is going to touch you today. ಇವತ್ತು ದೇವರು ನಿನ್ನನ್ನು ಮುಟ್ಟುತ್ತಾನೆ. God is going to touch you today. ಇವತ್ತು ದೇವರು ನಿನ್ನನ್ನು ಮುಟ್ಟುತ್ತಾನೆ. God is going to touch you today. ಇವತ್ತು ದೇವರು ನಿನ್ನನ್ನು ಮುಟ್ಟುತ್ತಾನೆ. Holy Spirit. ಪವಿತ್ರಾತ್ಮನೇ, Holy Spirit. ಪವಿತ್ರಾತ್ಮನೇ. Dear brother Stephen, ಪ್ರಿಯ ಸಹೋದರನಾದ ಸ್ಟೀಫನ್, you are very much worried about your family life. ನಿನ್ನ ಕುಟುಂಬದ ಜೀವನದ ಬಗ್ಗೆ ನೀನು ಬಹಳ ಚಿಂತೆ ಮಾಡ್ತಾ Worried ಇದ್ದೀಯ. about your finances. ನಿನ್ನ ಹಣಕಾಸನ್ನು ಕುರಿತು ನೀನು ಚಿಂತೆ ಮಾಡ್ತಾ You are ಇದ್ದೀಯ. working hard, but your finances are going away. ನೀನು ಬಹಳ ಕಷ್ಟಪಟ್ಟು ಪ್ರಯಾಸ ಪಟ್ಟರು ಕೂಡ ನಿನ್ನ ಕೈಯಲ್ಲಿ ಹಣ ಉಳಿತಾ ಇಲ್ಲ. You are getting disturbance in your family. ನಿನ್ನ ಕುಟುಂಬದಲ್ಲಿ ನಿನಗೆ ತೊಂದರೆ ಆಗ್ತಾ ಇದೆ. Dear Stephen, ಪ್ರಿಯ ಸಹೋದರನಾದ ಸ್ಟೀಫನ್, come forward. God is going to touch you today. ಮುಂದೆ ಬಾ. ಇವತ್ತು ದೇವರು ನಿನ್ನನ್ನು ಮುಟ್ಟುತ್ತಾನೆ. Holy Spirit, God is here.
ಪವಿತ್ರಾತ್ಮನಾದ ದೇವರಲ್ಲಿದ್ದಾನೆ. Hallelujah. 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 Glory to Jesus. ಯೇಸುವಿಗೆ ಮಹಿಮೆ ಆಗಲಿ. Glory to Jesus. ಯೇಸುವಿಗೆ ಮಹಿಮೆ ಆಗಲಿ. We'll open the Bible now. ಈಗ ನಾವು ಸತ್ಯವೇದವನ್ನು ತೆರೆಯೋಣ. I want you to tell the involvement, the importance of Holy Spirit in our life. ನಮ್ಮ ಜೀವನಗಳಲ್ಲಿ ಪವಿತ್ರಾತ್ಮನ ಭಾಗವಹಿಸುವೆಯ ಪ್ರಾಮುಖ್ಯತೆಯನ್ನು ಕುರಿತು ನಿಮಗೆ ಹೇಳುತ್ತೇನೆ. Genesis first chapter, ಆದಿಕಾಂಡ ಮೊದಲನೇ ಅಧ್ಯಾಯ first verse and the second verse. ಒಂದೆರಡು ವಚನಗಳು ಓದುವಾಗ Everybody knows this. Everybody are familiar with it. ಎಲ್ಲರಿಗೆ ವಚನ ಗೊತ್ತದೆ, ಎಲ್ಲರಿಗೆ ವಚನದ ಪರಿಚಯವಿದೆ. It says, in the beginning God created the heavens and the earth. ಅದು ಹೇಳ್ತದೆ, ಆದಿಯಲ್ಲಿ ದೇವರ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. Now the earth was formless and empty. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. Darkness was over the surface of the deep. ಆದಿ ಸಾಗರದ ಮೇಲೆ ಕತ್ತಲಿತ್ತು. And the Spirit, ದೇವರಾತ್ಮವು and the Spirit of God ದೇವರಾತ್ಮವು was hovering over the waters. ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು. I just want to stop here. ಇಲ್ಲಿಗೆ ನಾನು ನಿಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. What's happening here? ಇಲ್ಲಿ ಏನಾಗ್ತಾ ಇದೆ? We see that God created heavens and earth. ನಾವು ನೋಡ್ತೇವೆ, ದೇವರ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ್ದಾನೆ. We see a beautiful heaven, a beautiful earth. ಒಂದು ಸುಂದರವಾದ ಆಕಾಶ, ಸುಂದರವಾದ ಭೂಮಿಯನ್ನು ನಾವು ನೋಡ್ತೇವೆ. So many heavens. ಅನೇಕ ಪರಲೋಕಗಳ ಆಕಾಶಗಳು. But it immediately, the second verse says, the earth was formless. ಆದರೆ ತಕ್ಷಣವೇ ಎರಡನೇ ವಚನ ಹೇಳ್ತದೆ, ಭೂಮಿಯು ನಿರಾಕಾರವಾಗಿತ್ತು. It was completely dark. ಅದು ಸಂಪೂರ್ಣವಾಗಿ ಕತ್ತಲೆಯಾಗಿತ್ತು. It was formless. ಅದು ನಿರಾಕಾರವಾಗಿತ್ತು, ಆಕಾರವಲ್ಲೇ ಇತ್ತು. Bible doesn't say it was created formless. ಆದರೆ ಸತ್ಯವೇದ ಅದು ನಿರಾಕಾರವಾಗಿ ಸೃಷ್ಟಿಸಲ್ಪಟ್ಟಿದ್ದೆಂದು ಹೇಳುವುದಿಲ್ಲ. Bible says it was created in a very perfect form. ಬೈಬಲ್ ಹೇಳ್ತದೆ, ಅದು ಬಹಳ ಪರಿಪೂರ್ಣವಾದ ರೀತಿಯಲ್ಲಿ ಸೃಷ್ಟಿಸಲ್ಪಟ್ಟಿತಂತ. Why? Because God created it. ಯಾಕಂದ್ರೆ ದೇವರು ಅದನ್ನು ಸೃಷ್ಟಿಸಿರುವುದರಿಂದ. When God creates something, He will create perfect. ದೇವರು ಯಾವುದನ್ನಾದರೂ ಸೃಷ್ಟಿಸುವುದಾದ್ರೆ ಆತನು ಅದನ್ನು ಪರಿಪೂರ್ಣವಾಗಿ ಸೃಷ್ಟಿಸುತ್ತಾನೆ. But it became formless. ಆದ್ರೆ ಅದು ನಿರಾಕಾರವಾಗಿತ್ತು And it became empty. ಮತ್ತು ಅದು ಬರಿದಾಗಿತ್ತು. So whenever something becomes formless and empty, ಎಲ್ಲೇ ಯಾವುದಾದರೂ ನಿರಾಕಾರವಾಗಿ ಬರಿದಾಗಿ ಆಗಿಬಿಟ್ಟರೆ who will take the opportunity to change that? ಅದನ್ನು ಬದಲಾಯಿಸಲಿಕ್ಕೆ ಯಾರು ಅವಕಾಶ ತೆಗೆದುಕೊಳ್ತಾರೆ? Jesus ಯೇಸು or Holy Spirit? ಅಥವಾ ಪವಿತ್ರಾತ್ಮನು? Hallelujah. Hallelujah. What I say in my Bible is, ನನ್ನ ಸತ್ಯವೇದದಲ್ಲಿ ಏನು ಹೇಳ್ತಾ ಇದೆ ಅಂದ್ರೆ, ಏನು ನೋಡ್ತಾ ಇದ್ದೇನೆ ಅಂದ್ರೆ, whenever something goes wrong in your life, ನಿನ್ನ ಜೀವನದಲ್ಲಿ ಯಾವುದೇ ಸಾರಿ ತಪ್ಪು ನಡೆಯುವಾಗ, whenever something disturbing happening in your life, ನಿನ್ನ ಜೀವನದಲ್ಲಿ ಗಲಿಬಿಲಿ ಕಾರ್ಯ ನಡೆಯುವ ಪ್ರತಿ ಸಾರಿ, whenever your marriage is broken, ಪ್ರತಿ ಸಾರಿ ನಿನ್ನ ಮದುವೆ ಮುರಿಯಲ್ಪಡುತ್ತೆ ಎನ್ನುವಾಗ, whenever your husband is beating you, ಪ್ರತಿ ಸಾರಿ ನಿನ್ನ ಗಂಡನು ನಿನ್ನನ್ನು ಒಡೆಯುತ್ತಿರುವಾಗ, whenever there is fight in the family, ಪ್ರತಿ ಸಾರಿ ನಿನ್ನ ಕುಟುಂಬದಲ್ಲಿ ಜಗಳ ನಡೆಯುವಾಗ, whenever there is disturbance in the family, ಕುಟುಂಬದಲ್ಲಿ ಗಲಿಬಿಲಿ ಉಂಟಾದಾಗ, your children are not listening to you, ನಿನ್ನ ಮಕ್ಕಳು ನಿನ್ನ ಮಾತು ಕೇಳ್ತಾ ಇಲ್ಲ, you cannot able to eat a daily meal, ನೀವು ಒಂದು ಊಟವನ್ನು ತಿನ್ನಲಿಕ್ಕೆ ಆಗ್ತಾ ಇಲ್ಲ. you know all these things are happening ಯಾಕೆ ಎಲ್ಲ ಸಂಗತಿಗಳು ನಡೀತಾ ಇದೆ ಗೊತ್ತಾ? because something happened in your life. ನಿನ್ನ ಕುಟುಂಬದಲ್ಲಿ ಏನೋ ನಡೀತದೆ, It became empty. ಅದು ಬರದಾಗಿದೆ, It became formless. ಅದು ನಿರಾಕಾರವಾಗಿದೆ, खाली हो गया. ಅದು ಖಾಲಿಯಾಗಿಬಿಟ್ರೆ, उसका रूप रंग बदल गया. ಅದರ ರೂಪ ಬಣ್ಣ ಎಲ್ಲ ಬದಲಾಗಿದೆ. सुबह से लेकर शाम तक घर में काम करते हो, ಮುಂಜಾನೆಯಿಂದ ಸಾಯಂಕಾಲವರೆಗೆ ಮನೆಯಲ್ಲಿ ಕೆಲಸ ಮಾಡ್ತೀರಿ. आपका पति बाहर जाके सुबह से लेकर शाम तक काम करता है. ನಿಮ್ಮ ಗಂಡನ ಮನೆಯಿಂದ ಹೊರಗೆ ಹೋಗಿ ಮುಂಜಾನೆಯಿಂದ ಸಾಯಂಕಾಲವರೆಗೆ ಕೆಲಸ ಮಾಡ್ತಾನೆ. महीना भर मेहनत करके घर को कुछ पैसे लेके आता है. ಮತ್ತು ಏನು ಪ್ರಯಾಸ ಪಟ್ಟು ಹಣವನ್ನು ಮನೆಗೆ ತೆಗೆದುಕೊಂಡು ಬಂದಾಗ, लेकिन वो महीने भर का मेहनत एक दिन भी तुम्हारे घर में नहीं दिखता. ಆದ್ರೆ ಒಂದು ದಿನವೂ ಕೂಡ ಮನೆಯಲ್ಲಿ ಅದು ಕಾಣಿಸುವುದಿಲ್ಲ. वो इसीलिए तुम्हारे घर में नहीं दिखता ಆ ಮನೆಯಲ್ಲಿ ಇಲ್ಲದೆ ಇರುವುದರಿಂದ, क्योंकि तुम्हारा जिंदगी, आपके जिंदगी में कुछ अधूरापन आ चुका है. ಈ ಒಂದು ನಿನ್ನ ಜೀವನದಲ್ಲಿ ಏನೋ ಒಂದು ಬರದಾದ ಸಂಗತಿ, ನಿರಾಕಾರವಾದದ್ದು ನಡೆದಿದೆ. आपका जिंदगी कुछ ऐसा हो गया है कि वो कुछ लेने के लिए तैयार नहीं है. ಮಾತ್ರ ಅಲ್ಲ, ನಿನ್ನ ಜೀವನ ಹೀಗೆ ಆಗಿಬಿಟ್ಟಿದೆ ಅಂದ್ರೆ ಏನು ಸ್ವೀಕರಿಸಲಿಕ್ಕೆ ಸಿದ್ಧ ಇಲ್ಲ. आप सबको मेरी हिंदी समझ में आ रही है? ನಿಮ್ಮೆಲ್ಲರಿಗೆ ನನ್ನ ಹಿಂದಿ ಅರ್ಥವಾಗ್ತಾ ಇದೆಯಾ? Praise the Lord. Praise the Lord. Hallelujah. 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 వీక్షించారు కదా. ఈ వీడియో మీకు నచ్చినట్లయితే వెంటనే మా ఛానల్ని సబ్స్క్రైబ్ చేయండి, షేర్ చేయండి, లైక్ చేయండి. ఈ వీడియో ద్వారా దీవించబడేవారు, బలపరచబడేవారు, రక్షించబడేవారు అనేకులు ఉన్నారు. కాబట్టి ఈ వీడియోను షేర్ చేయడం ద్వారా మీరు సువార్తను ప్రకటించిన వారవుతారు. గాడ్ బ్లెస్ యూ.